ಬರ ನಿರ್ವಹಣೆಗಾಗಿ ಜಾನುವಾರುಗಳಿಗೆ ನೀರು ಮತ್ತು ಮೇವು ಸಂಗ್ರಹಕ್ಕೆ ಟೆಂಡರ್ ಮಾಡಲಾಗಿದೆ ಎಂದು ರೋಣ ವಿಧಾನಸಭಾ ಕ್ಷೇತ್ರದ ಶಾಸಕ ಜಿಎಸ್ ಪಾಟೀಲ ಡೋಣಿ ಗ್ರಾಮದಲ್ಲಿ ಭೂಮಿ ಪೂಜೆ ಮತ್ತು ಉದ್ಘಾಟನೆ ಕಾರ್ಯಕ್ರಮ ಮಾಡಿ ಮಾತನಾಡಿದರು. ಮುಂಡರಗಿ ತಾಲೂಕಿನ ಡೋಣಿ ಗ್ರಾಮದಲ್ಲಿ ರೋಣ ಕ್ಷೇತ್ರದ ಶಾಸಕ ಮತ್ತು ಕರ್ನಾಟಕ ರಾಜ್ಯ ಮಿನರಲ್ಸ್ ಕಾರ್ಪೊರೇಷನ್ ಲಿಮಿಟೆಡ್ ಅಧ್ಯಕ್ಷರಾದ ಜಿಎಸ್ ಪಾಟೀಲರು ಲೋಕೋಪಯೋಗಿ ಮತ್ತು ಪಂಚಾಯತ್ ರಾಜ್ ಇಂಜಿನಿಯರಿಂಗ್ ಇಲಾಖೆಯಡಿಯಲ್ಲಿ ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಕಟ್ಟಡ ನಿರ್ಮಾಣ, ಸಿಸಿ ರಸ್ತೆ ನಿರ್ಮಾಣಕ್ಕೆ ಭೂಮಿ ಪೂಜೆ ನೆರವೇರಿಸಿದರು ಮತ್ತು ಗ್ರಂಥಾಲಯ ಯಾತ್ರೆ ನಿವಾಸ ಗ್ರಾಮ 1 ಉದ್ಘಾಟನೆಗೊಳಿಸಿದರು. ಈ ವೇಳೆ ಮಾತನಾಡಿದ ಅವರು, ಕ್ಷೇತ್ರದಲ್ಲಿ ಈಗಾಗಲೇ ಸಾಕಷ್ಟು ಅಭಿವೃದ್ಧಿ ಕೆಲಸ ನಡೆಯುತ್ತಿವೆ. ಬೇಸಿಗೆ ಆರಂಭವಾಗಿದ್ದು ಕುಡಿಯುವ ನೀರಿಗಾಗಿ ಮಲಪ್ರಭಾ ತುಂಗಭದ್ರಾ ನದಿಯಿಂದ ಎಲ್ಲ ಗ್ರಾಮಗಳಿಗೆ ನೀರನ್ನು ಒದಗಿಸಲಾಗುತ್ತಿದೆ ಮತ್ತು ಸರ್ಕಾರಕ್ಕೆ ಮನವಿ ಮಾಡಿ ಭದ್ರಾ ಜಲಾಶಯದಿಂದ ತುಂಗಭದ್ರಾ ನದಿಗೆ ನೀರನ್ನು ಬಿಡಿಸಲಾಗಿದೆ. ಇಲ್ಲಿಯವರೆಗೂ ಸಿಂಗಟಲೂರು ಬ್ಯಾರೇಜ್ನಲ್ಲಿ ಹೆಚ್ಚು ನೀರು ಸಂಗ್ರಹವಾಗಿರುತ್ತದೆಯೋ ಅಲ್ಲಿಯವರೆಗೆ ನಮಗೆ ನೀರಿನ ಸಮಸ್ಯೆ ಬರುವುದಿಲ್ಲ ಮತ್ತು ಬರ ನಿರ್ವಹಣೆಗೆ ಜಾನುವಾರುಗಳ ಬಗ್ಗೆ ಕಾಳಜಿ ವಹಿಸಿ ಮೇವು ಸಂಗ್ರಹ ಮಾಡುವುದಕ್ಕೆ ಟೆಂಡರ್ ನೀಡಿದ್ದೇವೆ. ಅವಶ್ಯವಿದ್ದರೆ ಗೋಶಾಲೆ ಕೂಡ ತೆರೆಯುತ್ತೇವೆ ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಮುಖಂಡರಾದ ಕಾಶಪ್ಪ ಅಳಗುಂಡಿ, ಕನಕಮೂರ್ತಿ ನರೇಗಲ್, ಈಶಪ್ಪ ಓಲಿ, ಶರಣಪ್ಪ ಚೆನ್ನಳ್ಳಿ, ನಾಗರಾಜ್ ಸಜ್ಜನರ, ಗುರಣ್ಣ ಕುರ್ತಕೋಟಿ, ಶಾಂತವೀರಗೌಡ, ಹೊಸಮನಿ ಕಾಶಪ್ಪ, ಹೊನ್ನೂರ್ ಮಲ್ಲಪ್ಪ, ಎಂಎನ್ ಗೊಂದಿ, ಈರಣ್ಣ ಎಳವತ್ತಿ, ಸೋಮಣ್ಣ ಹಳ್ಳಿಕೇರಿ, ಮೋದಿನ ಸಾಬ್, ಕಾಗದ. ಈಗ ಇಡೀ ರಾಜ್ಯಾದ್ಯಂತ ಸರ ಬೇಸಿಗೆ ಆರಂಭ ಆಯ್ತು ಸರ. ಈಗ ವಿಧಾನಸೌಧದಲ್ಲಿ ಕೂಡ ಟ್ಯಾಂಕರ್ ಮೂಲಕ ನೀರು ಒಯ್ಯುವಂಥ ವ್ಯವಸ್ಥೆ ಇದೆ. ಬಟ್ ನಿಮ್ಮ ಈ ಒಂದು ಕ್ಷೇತ್ರದಲ್ಲಿ ಬರಗಾಲ ಪ್ರಯುಕ್ತ ಏನು ಪೂರ್ವ ಸಿದ್ಧತೆ ಮಾಡ್ತೀವಿ ಸರ್? ನಮಗೆ ಈಗಾಗಲೇ 2013-18 ಇಸ್ವಿಯಲ್ಲಿ ನಮ್ಮ ಪಕ್ಷದ ಸರ್ಕಾರ ಇದ್ದಾಗ ನಮ್ಮ ಇಡೀ ಗದಗ ಜಿಲ್ಲೆಗೆ ಒಂದು ತುಂಗಭದ್ರಾ ಮತ್ತು ಮಲಪ್ರಭಾ ನದಿಯಿಂದ ಎಲ್ಲ ಗ್ರಾಮಗಳಿಗೆ ನೀರು ಸರಬರಾಜು ಮಾಡ್ತಕ್ಕಂಥ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿ ಅದನ್ನು ಅನುಷ್ಠಾನ ಮಾಡಿದ್ವಿ. ಹೀಗಾಗಿ ಪ್ರತಿಯೊಂದು ಎಲ್ಲಿವರೆಗೆ ನಮ್ಮ ಏನು ಸಿಂಗಾನೂರು ಬ್ರಿಡ್ಜ್ನಲ್ಲಿ ಏನು ನೀರು ಇರ್ತೈತಿ ನಮಗೆ ಹೆಚ್ಚು ನೀರಿನ ತೊಂದರೆ ಆಗೋದು. ಈಗ ಮೊನ್ನೆ ಸರ್ಕಾರಕ್ಕೆ ಒತ್ತಾಯ ಮಾಡಿ ಭದ್ರಾ ನಾಲೆಯಿಂದ ಇವತ್ತು ಅವರಿಗೆ ನಮ್ಮ ನೀರು ಬಿಡಿಸಿವಿ. ಇನ್ನು ತಳಗಿನವರು ನಮ್ಮಲ್ಲಿ ಏನು ಸಿಂಗಾನೂರು ಇದರಲ್ಲಿ ಐತಿ, ವಿಜಯನಗರ ಜಿಲ್ಲೆದವರು 100 ಕ್ಯೂಸೆಕ್ ನೀರನ್ನು ಕೇಳ್ತಾ ಇದ್ದಾರೆ. ಅದಕ್ಕೂ ಸನ್ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಅದರ ಮಧ್ಯಪ್ರವೇಶಿ ಅದಕ್ಕೆ ಬಿಡ್ಬೇಕಂತಾರೆ. ಅದಕ್ಕೆ ಇವತ್ತಿನ ಪರಿಸ್ಥಿತಿಯಲ್ಲಿ ನೀರಿನ ತೊಂದರೆ ಇಲ್ಲ. ಆದರೂ ಕೂಡ ನಾವೆಲ್ಲ ನಿನ್ನೆ ನಮ್ಮ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಚಿವರು ಸನ್ಮಾನ್ಯ ಪ್ರಿಯಾಂಕಾ ಖರ್ಗೆ ಅವರು ಬಂದು ಜಿಲ್ಲೆ ಸಭೆ ಮಾಡಿ ಎಲ್ಲೆಲ್ಲಿ ನೀರಿನ ಅವಶ್ಯಕತೆ ಇದೆ, ಟ್ಯಾಂಕರ್ಲಿಂದ ನೀರು ಸರಬರಾಜು ಮಾಡೋದಿದ್ರೆ ಅವನ್ನೆಲ್ಲ ಈಗಾಗಲೇ ಟೆಂಡರ್ ಕರೆದೀವಿ, ಏಜೆನ್ಸಿ ಫಿಕ್ಸ್ ಮಾಡೀವಿ. ಯಾವುದೇ ಸಂದರ್ಭದಲ್ಲಿ ಅವ್ರಿಗೆಲ್ಲ ಯಾರ್ಯಾರಿಗೆ ನೀರು ಬೇಕೋ ನೀರು ಸರಬರಾಜು ಮಾಡ್ತೀವಿ. ಮತ್ತು ಅದ್ರ ಜೊತೆಗೆ ಬರ ನಿರ್ವಹಣೆಗೆ ಜಾನುವಾರುಗಳ ಬಗ್ಗೆ ಕಾಳಜಿ ವಹಿಸಿ ಈಗಾಗಲೇ ನಾವು ಮೇವು ಸಂಗ್ರಹ ಮಾಡಲಿಕ್ಕೆ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಸುಮಾರು 3 ಪಂಚಾಯತಿಯಲ್ಲಿ ಈಗ ಮೇವು ಸ್ಟೋರೇಜ್ ಮಾಡ್ತಾಯಿದ್ದೀವಿ. ಗೋಶಾಲೆ ಈಗ ಬೇಕಂದ್ರೆ ಗುರ್ತು ಮಾಡಿರ್ತೀವಿ, ಅವಶ್ಯಕತೆ ಇದ್ದರೆ ಇಮಿಡಿಯೇಟ್ಲಿ ತೆಗಿತೀವಿ. ಆಗಲೇ ಅದನ್ನು ಟೆಂಡರ್ ಕರೆದು ಏಜೆನ್ಸಿ ಫಿಕ್ಸ್ ಮಾಡಿದ್ವಿ. ಈಗ ನಾವು ನಿನ್ನೆ ಸಭೆಯಲ್ಲಿ ಈಗ ಒಂದೊಂದು ಗ್ರಾಮ ಪಂಚಾಯತಿಯಲ್ಲಿ, ಒಂದೊಂದು ಹೋಬಳಿಯಲ್ಲಿ, ಒಂದೊಂದು 2 ಗ್ರಾಮ ಪಂಚಾಯತಿಯಲ್ಲಾರು ಕನಿಷ್ಠ ಒಂದು ಮೇವು ಸಂಗ್ರಹ ಮಾಡ್ತಕ್ಕಂಥ ಒಂದು ವ್ಯವಸ್ಥೆಯಲ್ಲಿ ಮಾಡೋದು. ಎಲ್ಲ ಮಾಡಿದ್ವಲ್ಲ. ನಿಮ್ಮ ಶಾಲೆಗೆ ಕಟ್ಟಡಕ್ಕೆ ಸುಮಾರು 1,81,00,000 ದುಡ್ಡು. ಇನ್ನೀಗ ಗ್ರಂಥಾಲಯ ಉದ್ಘಾಟನೆ ಮಾಡಿದ್ವಿ. ನಮ್ಮ ಸರ್ಕಾರದ ಇನ್ನೊಂದು ವಿನೂತನ ಕಾರ್ಯಕ್ರಮ ಗ್ರಾಮ 1 ಯೋಜನೆಗಳಿಗೆ ಉದ್ಘಾಟನೆ ಮಾಡಿದ್ವಿ. ಸಿಸಿ ರಸ್ತೆ 20 ಲಕ್ಷ ಮತ್ತು ಹಾಲೇಶ್ವರ ಸ್ವಾಮೀಜಿ ಯಾತ್ರಿ ನಿವಾಸ ವೃದ್ಧಾಶ್ರಮ ಅಂದರೆ ಯಾತ್ರಿ ನಿವಾಸ ನಾನು 2013-18 ಇದ್ದಾಗ ಅವ್ರಿಗೆ 25 ಲಕ್ಷ ರೂಪಾಯಿ ಹಾಕಿದ್ವಿ. ಅದರ ಕಟ್ಟಡದ ಉದ್ಘಾಟನೆ ಕೂಡ ಇದಾಗಿತ್ತು. ಈಗ ಮೊನ್ನೆ ಒಂದು ನೀವು ಭೂಮಿ ಪೂಜೆ ಮಾಡಿದ್ರಿ ಸರ್, ತಾಮ್ರಗುಂಡಿ ಬರದೂರಿಂದ ತಾಮ್ರಗುಂಡಿ ರಸ್ತೆ. ಅಲ್ಲಿ ರೈತರು ನಮ್ಗೆ ಪರಿಹಾರ ಬೇಕು, ನಮ್ಮ ಹೊಲದಲ್ಲಿ ನಕಾಸಿಲ್ಲ, ನಮ್ಗೆ ದಾರಿ ಮಾಡಬೇಡ್ರಿ ಅಂತೇಳಿ ಇದನ್ನು ಮಾಡ್ತಿದ್ರು ಸರ್. ಅದ್ರ ಬಗ್ಗೆ ಏನು ನಿಮ್ಮ ಗಮನ ಬಂದಿತ್ತು? ಬಂದಿಲ್ಲ ಸರ್. ಈಗ ಅವರು ಪರಿಹಾರ ಬೇಕು ಅಂತೇಳಿ ರೈತರು ಸ್ಟಾಪ್ ಅವ್ರ ಇಲಾಖೆಯವ್ರು ಮಾಡ್ಕೊತಾರೆ.